ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತ ಸಂಭವಿಸಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ. ಸಿಸಿಟಿವಿಯಲ್ಲಿ ಭೂ ಕುಸಿತದ ಭೀಕರ ದೃಶ್ಯ ಸೆರೆಯಾಗಿದೆ. ಗುಡ್ಡ ಕುಸಿತ ಮಣ್ಣಿನಡಿ 7 ಮಂದಿ ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಕಲ್ಲಾಡಿಯ ಟ್ವಿನ್ ಟನಲ್ ಯೋಜನಾ ಸ್ಥಳದಲ್ಲಿ ಈ ಘಟನೆ ನಡೆದಿದೆ. ವಯನಾಡಿನಲ್ಲಿ ಗುಡ್ಡ ಕುಸಿತ ಸಂಭವಿಸಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಸಿಸಿಟಿವಿಯಲ್ಲಿ ಈ ಭೂ ಕುಸಿತದ ಭೀಕರ ದೃಶ್ಯ ಸದ್ಯ ಸೆರೆಯಾಗಿದೆ. ಗುಡ್ಡ ಕುಸಿತ ಮಣ್ಣಿನಡಿ 7 ಮಂದಿ ಇದೀಗ ಸಿಲುಕಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಕಲ್ಲಾಡಿಯ ಟ್ವಿನ್ ಟನಲ್ ಯೋಜನಾ ಸ್ಥಳದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಸದ್ಯ ಸ್ಥಳದಲ್ಲಿ ಎನ್ಡಿಆರ್ಎಫ್ ತಂಡದಿಂದ ಶೋಧ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಕಾರ್ಮಿಕರನ್ನು ಕರೆದೊಯ್ಯುತ್ತಿದ್ದ ಬಸ್ ಸಿಲುಕಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಸದ್ಯ ವಯನಾಡ್ ಜಿಲ್ಲೆಯ ಮೆಪ್ಪಾಡಿ ಸಮೀಪದ ಕಲ್ಲಾಡಿಯಲ್ಲಿ ಭಾರೀ ಭೂಕುಸಿತ ಸಂಭವಿಸಿ ಆತಂಕವನ್ನ ಸೃಷ್ಟಿ ಮಾಡಿದೆ. ಕೇರಳಕ್ಕೆ ಇದೊಂಥರ ಹಿಡಿ ಶಾಪ ಅಂತಾನೆ ಹೇಳ್ಬೋದು. ಮಳೆ ಜಾಸ್ತಿ ಆಯಿತು ಅಂತ ಅಂದ್ರೆ ಕೇರಳದಲ್ಲಿ ಒಂದಿಲ್ಲ ಒಂದು ಆತಂಕಗಳು, ಒಂದಿಲ್ಲ ಒಂದು ಈ ತರದ ರೋದನೆಗಳು ಶುರುವಾಗ್ತಲೇ ಇರುತ್ತೆ. ಸದ್ಯ ಮಲಪ್ಪುರಂ ಮತ್ತು ವಯನಾಡ್ ಜಿಲ್ಲೆಗಳನ್ನ ಸಂಪರ್ಕಿಸುವಂತಹ ಮಹತ್ವಾಕಾಂಕ್ಷಿ ಇಲ್ಲಿ ಅನಕೊಂಪೊಯಿಲ್ ಮೆಪ್ಪಾಡಿ ಸುರಂಗ ರಸ್ತೆ ಯೋಜನೆ ಕಾಮಗಾರಿ ನಡೀತಾ ಇದ್ದಂತಹ ಸ್ಥಳದಲ್ಲಿ ಈ ದುರಂತ ಸಂಭವಿಸಿದೆ. ಕಳೆದ 24 ಗಂಟೆಗಳಲ್ಲಿ ಸುಮಾರು 265 ಮಿಲಿಮೀಟರ್ ಮಳೆ ಸುರಿದ ಪರಿಣಾಮ ಸದ್ಯ ಮೀನಾಕ್ಷಿ ಸೇತುವೆ ಸಮೀಪದ ಗುಡ್ಡ ಕುಸಿದು ಬಿದ್ದಿದೆ. ಮತ್ತೆ ಭಾರೀ ಮಳೆಯ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಸೋಮವಾರದಿಂದಲೇ ಕಾಮಗಾರಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಅಂತ ಅಧಿಕಾರಿಗಳು ಈಗ ತಿಳಿಸಿದ್ದಾರೆ. ಭೂಕುಸಿತ ಸಂಭವಿಸಿದ ಕೂಡಲೇ ಸ್ಥಳೀಯರು ರಕ್ಷಣಾ ಕಾರ್ಯಕ್ಕೆ ಧಾವಿಸಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಂತಹ 3 ಕಾರ್ಮಿಕರನ್ನ ಸುರಕ್ಷಿತವಾಗಿ ಹೊರಗೆ ತೆಗೆಯಲಾಗಿದೆ. ಮತ್ತೆ ಇನ್ನೂ ಕೂಡ ಹಲವರು ಸಿಲುಕಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದ್ದು ಸದ್ಯ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಈ ಗುಡ್ಡ ಕುಸಿತ ರಭಸಕ್ಕೆ ಈಗ ಹಲವು ಮನೆಗಳು ಮತ್ತೆ ಹೋಮ್ ಸ್ಟೇಗಳು ಹಾಗೂ ಕಾಮಗಾರಿಗೆ ಬಳಸಲಾಗ್ತಿದ್ದಂತಹ ಜೆಸಿಬಿ ಟ್ರಕ್ ಸೇರಿದಂತೆ ಹಲವು ವಾಹನಗಳು ಈಗ ಅದೇ ಮಣ್ಣಿನ ಅಡಿಯಲ್ಲಿ ಸಿಲುಕಿದೆ ಮತ್ತೆ ಹಾನಿ ಕೂಡ ಆಗಿದೆ. ಸದ್ಯ ಹಾನಿಯ ಸಂಪೂರ್ಣ ಪ್ರಮಾಣ ಎಷ್ಟಾಗಿದೆ, ಎಷ್ಟು ಹಾನಿಯಾಗಿದೆ, ಎಷ್ಟು ಟ್ರ್ಯಾಕ್ಟರ್, ಎಷ್ಟು ಹೋಮ್ ಸ್ಟೇ ಧ್ವಂಸ ಆಗಿದೆ, ಇದೆಲ್ಲ ಇನ್ನಷ್ಟೇ ತಿಳಿದು ಬರಬೇಕು. ಮತ್ತೆ ಈಗ ಸದ್ಯ ಸ್ಥಳದಲ್ಲಿ ಅಗ್ನಿಶಾಮಕ ದಳ ಹಾಗೆ ಕೇರಳ ಪೊಲೀಸ್ ಮತ್ತೆ ಎನ್ಡಿಆರ್ಎಫ್ ತಂಡ ಈಗ ಯುದ್ಧೋಪಾದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದೆ. ಕೇರಳ ಸಚಿವ ಟಿ ಸಿದ್ದಿಕ್ ಹಾಗೆ ಜಿಲ್ಲಾಡಳಿತ ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಗಮನಿಸ್ತಾ ಇದ್ದೀರಾ ಸಿಸಿಟಿವಿ ದೃಶ್ಯಾವಳಿಗಳನ್ನ. ಯಾವ ಥರದ ಗುಡ್ಡ ಕುಸಿದಿದೆ, ಗುಡ್ಡ ಕುಸಿದ ಭೀಕರತೆ ಹೆಂಗೆ ಲಾರಿ ಸಮೇತ ಹರ್ಕೊಂಡು ಈಚೆಗೆ ಬರುತ್ತೆ ಅಂತ ಹೇಳಿಬಿಟ್ಟು ನೋಡಿ. ಲಾರಿ ಹೋಗ್ತಾ ಇದೆ, ಮುಂದೆ ಗುಡ್ಡ ಕುಸಿಯುತ್ತೆ. ಆ ಮಣ್ಣು ಜೊತೆಗೆ ಆ ಗಾಳಿ, ಆ ವೇಗ ಯಾವ ಥರ ಆ ಕ್ಯಾಂಟರನ್ನು ಹೊಡ್ಕೊಂಡು ಮುಂದೆಗೆ ಬರುತ್ತೆ ಅನ್ನೋದನ್ನು ಗಮನಿಸಬೇಕು. ಸದ್ಯ ಕೇರಳದಲ್ಲಿ ಭಯಾನಕ ಗುಡ್ಡ ಕುಸಿತ ಸಂಭವಿಸಿರುವಂಥದ್ದು. ನಿನ್ನೆಯಿಂದ ಅಲ್ಲಿ ಕಳೆದ 24 ಗಂಟೆಯಿಂದ ಸರಾಗವಾಗಿ ಮಳೆ ಸುರಿತಾಲೇ ಇದೆ. ಕೇರಳದಲ್ಲಿ ಇದೊಂಥರ ಶಾಪ. ಮಳೆ ಬಂತು ಅಂತಂದರೆ ನಿಲ್ಲೋದಿಲ್ಲ. ಜೊತೆಗೆ ಈ ಥರದ ಅವಾಂತರಗಳು ನಡೀತಾಲೇ ಇರುತ್ತೆ. ಸೊ ಈಗ ನೋಡಿ ಯಾವ ಥರದ ಗುಡ್ಡ ಕುಸಿತ ಹೆಂಗೆ ಸಂಭವಿಸುತ್ತೆ ಅಂತ ಹೇಳಿಬಿಟ್ಟು. ಮತ್ತೊಂದು ಕಡೆಗೆ ಅಲ್ಲಿ ಈಗ ಆಲ್ರೆಡಿ ಮಣ್ಣಿನಡಿಯಲ್ಲಿ ಬಹಳಷ್ಟು ಜನ ಸಿಲುಕಿರುವಂಥ ಶಂಕೆ ಕೂಡ ವ್ಯಕ್ತವಾಗಿದೆಯಂತೆ. ಈಗ ಸದ್ಯ ಎನ್ಡಿಆರ್ಎಫ್ ಸಿಬ್ಬಂದಿಗಳು ಕೂಡ ಅಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ನೋಡಿ ಗುಡ್ಡದ ತೀವ್ರತೆ ಹೇಗೆ ಭೀಕರವಾಗಿ ಕುಸಿದಿದೆ. ಮುಂದೆ ಚಲಾಯಿಸ್ತಿದ್ದಂತಹ ಕ್ಯಾಂಟರ್ ಸೊ ಅದನ್ನ ತಡ್ಕೊಂಡು ಈ ಕಡೆಗೆ ಬರುತ್ತೆ ಅಂತ ಅಂದರೆ ಯಾವ ರಭಸ, ಯಾವ ತೀವ್ರತೆ, ಎಷ್ಟು ತೀವ್ರತೆ ಇರಬೇಡ ಗುಡ್ಡ ಕುಸಿತ. ಸೊ ಈಗ ಅಲ್ಲಿ ಸುರಂಗ ಯೋಜನೆಯನ್ನು ಕೂಡ ಮಾಡ್ತಾ ಇದ್ರು. ಆ ಕುರಿತಂತೆ ಅಲ್ಲಿ ಮಣ್ಣನ್ನು ಕೂಡ ಅಗಿಲಾಗಿತ್ತು. ಮತ್ತೆ ಇದು ಒಂದು ಕಡೆಗೆ ಇದಾಗೋದಕ್ಕೆ ಮಣ್ಣನ್ನು ಅಗಿತಾ ಇದ್ದದ್ದು ಕೂಡ ಒಂದು ರೀಸನ್ ಅಂತಾನೆ ಹೇಳಲಾಗುತ್ತೆ. ಸೊ ಮಳೆ ಬರ್ತಾ ಇದೆ, ಹಾಗಾಗಿ ಇಂಥ ಕಾಮಗಾರಿಗಳನ್ನು ಆ ಸಂದರ್ಭದಲ್ಲಿ ಮಾಡಬಾರ್ದು. ಆದರೂ ಕೂಡ ಅಲ್ಲಿ ಕಾಮಗಾರಿಯನ್ನ ಮುಂದುವರಿತಾ ಇದ್ದದ್ದು ಕೂಡ ಈಗ ಮಳೆ ಅವಾಂತರ ಮತ್ತೆ ಈ ಕಾಮಗಾರಿ ಎರಡೂ ಕೂಡ ಪೆಟ್ಟು ಬಿದ್ದಿದೆ. ನೋಡಿ ಆ ಕಾಮಗಾರಿ ಮಾಡ್ತಿದ್ದಂತಹ ಅಲ್ಲಿ ಸ್ಥಳದಲ್ಲಿ ಇದ್ದಂಥವರು ಕೂಡ ಈಗ ಸಾವನ್ನಪ್ಪಿರುವಂಥದ್ದು. ಜೊತೆಗೆ ಆ ಮಣ್ಣಿನಡಿ ಈಗ 7-8 ಜನ ಕೂಡ ಸಿಲುಕಿರುವಂಥ ಶಂಕೆ ಕೂಡ ಈಗ ವ್ಯಕ್ತವಾಗಿರುವಂಥದ್ದು. ಸದ್ಯ ಈ ಭಯಾನಕ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಮತ್ತೆ ಇದು ಕಲ್ಲಾಡಿಯ ಟ್ವಿನ್ ಟನಲ್ ಯೋಜನಾ ಸ್ಥಳದಲ್ಲಿ ಈ ದುರ್ಘಟನೆ ಸಂಭವಿಸಿರುವಂಥದ್ದು. ಸದ್ಯ ಅಲ್ಲಿ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದಾರೆ, ಛತ್ರ ಹಿಡಿದು ನೋಡ್ತಾ ಇದ್ದಾರಲ್ಲ, ಸದ್ಯ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರಬಹುದು. ಆದರೆ ಅಲ್ಲಿ ಹಿಂದ್ಗಡೆ ಇದ್ದಂತಹ ವ್ಯಕ್ತಿಗಳು, ಅದರಲ್ಲಿ ಅವರು ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಎಷ್ಟು ಜನ ಅವಶೇಷಗಳು ಸಿಲುಕೊಂಡಿದೆ, ಜೊತೆಗೆ ಎಷ್ಟು ಜನಕ್ಕೆ ಗಂಭೀರ ಗಾಯ ಆಗಿದೆ, ಅದು ಇನ್ನಷ್ಟೇ ತಿಳಿದು ಬರಬೇಕು. ಗುಡ್ಡದ ತೀವ್ರತೆಯನ್ನು ನೋಡಿದರೆ ಬಹಳ ಭೀಕರವಾಗಿ ಗುಡ್ಡ ಜರ್ದಿದೆ.
ಸೊ ಇದು ಮುಂದಿನ ದಿನಗಳಲ್ಲಿ ಈಗ ಮಳೆ ಆಲ್ರೆಡಿ ಜಾಸ್ತಿ ಆಗಿದೆ ಕೇರಳದಲ್ಲಿ, ನಾವು ಗಮನಿಸ್ತಾ ಇದ್ದೀವಿ ಮಳೆಯ ತೀವ್ರತೆ ಹೆಂಗಿದೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಸದ್ಯಕ್ಕೆ ಇಂತಹ ಸ್ಥಿತಿಗತಿಗಳನ್ನು ಗಮನಿಸಿದರೆ ಸದ್ಯ ಈ ಥರದ ಯೋಜನಾ ಕಾರ್ಯಗಳನ್ನು ಸ್ಥಗಿತಗೊಳಿಸಬೇಕು ಮತ್ತು ಕಾರ್ಮಿಕರ ಮೇಲೆ ಒಂದು ಸ್ವಲ್ಪ ಗಮನ ಹರಿಸಬೇಕು ಕೇರಳ ಸರ್ಕಾರ. ಸೊ ಹಾಗಾಗಿ ಸದ್ಯ ಈಗ ಅಲ್ಲಿ ಮೊಕ್ಕಾಂ ಹೂಡಿದ್ದಾರೆ NDRF ಮತ್ತು ಅಲ್ಲಿನ ಸಿಬ್ಬಂದಿಗಳು. ಇದು ಮಲಪ್ಪುರಂ ಮತ್ತು ವಯನಾಡ್ ಜಿಲ್ಲೆಗಳ ನಡುವೆ ಸಂಚಾರ ಮಾರ್ಗವನ್ನು ಕೂಡ ಇದು ಸಂಪರ್ಕಿಸ್ತಾ ಇತ್ತು. ಸದ್ಯ ಈ ಸುಧಾರಿಸುವ ಉದ್ದೇಶದಿಂದ ಈ ಎರಡೂ ಮಾರ್ಗವನ್ನು ಕೂಡ ಈ ಸುರಂಗ ರಸ್ತೆ ಯೋಜನೆಗೆ ಭೂಕುಸಿತ ದೊಡ್ಡ ಹೊಡೆತ ಕೂಡ ತಂದುಕೊಟ್ಟಿದೆ. ಮತ್ತೆ ಯೋಜನಾ ಪ್ರದೇಶಕ್ಕೆ ಉಂಟಾದಂತಹ ಹಾನಿಯ ಮೌಲ್ಯಮಾಪನ ಕಾರ್ಯ ಈಗ ಮುಂದುವರೆದಿದೆ.